ಬಿಜೆಪಿ ಈಗ ಒಡೆದ ಮನೆಯಾಗಿದೆ. ಒಂದು ಕಡೆಯಲ್ಲಿ ಯತ್ನಾಳ್, ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಅವರ ಬಗ್ಗೆ ಹಾದಿ ಬೀದಿಯಲ್ಲಿ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಬೆಂಬಲಿಗರು ಕೂಡ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವ ಕೋಲಾಹಲವೇ ಎದ್ದಿದೆ. ಇದರ ನಡುವೆ ನಾಳೆ ದೆಹಲಿಗೆ ಯತ್ನಾಳ್ ಮತ್ತೆ ಟೀಮ್ ಹೋಗುತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ. ವಿಜಯೇಂದ್ರ ಬಣದ ವಿರುದ್ಧ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ನಾವೆಲ್ಲ ಜವಾರಿ ಎಂಬ ರೇಣುಕಾ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ, ನಾಠಿ ಅನ್ನುವ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಸಿಎಂ ಆಗ್ತೀನಿ ಅಂತೇಳಿ ಹೇಳಿದ್ದಾರೆ ರೆಬಲ್ ನಾಯಕ. ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ವಿರುದ್ಧ ಕೋಲಾಹಲ, ಗೊಂದಲ, ಗದ್ದಲ, ಗಲಾಟೆ ಎಲ್ಲವೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣದ ನಡುವಿನ ಠಗ ಫರ್ವಾರ್. ನಾವು ಒಂದು ಕಡೆ ಹೊಗಳು ಭಟ್ಟರ ಗುಂಪು, ಮತ್ತೊಂದು ಕಡೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ನೀವು ಯಾಕೆ ಹೇಗಲು ಮುಟ್ಕೋತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ವಿಜಯೇಂದ್ರ ಬಣದ ವಿರುದ್ಧ ಹೆಗ್ಗಾಮುಗ್ಗ ಚಾಡಿಸಿದ್ದಾರೆ ಯತ್ನಾಳ್. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು, ಮಂದಿರಗಳ ಏನು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕೇರ್ಲೆಸ್ ಇದೆ. ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ? ನಾವು ನಮ್ದು ಎದಿ ಹೊಡಿತೀವಿ. ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತಾವ. ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕು? ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ್ ಭವಿಷ್ಯ ಏನೋ ವಿಚಾರ ಮಾಡಿ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರಿಗೆ ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ. ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೆ. ನೀವೇನು ನಮ್ಮ ಪರವಾಗಿ ಬರ್ರಿ, ಬೇಕಾದ್ರೆ ಬಿಡ್ರಿ. ಜವಾರಿ ಅಲ್ಲ, ನಾವು ಹಳ್ಳಿಯಾಗ ಹುಟ್ಟಿದೀವಿ, ನಾವು ಜವಾರಿನೇ ಇದ್ದೀವಿ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಸಚಿವರು ಯಾವ ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ರು ಸಮಾವೇಶ, ಅದು ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅಸಮಾಧಾನ ಆದಂತೆ ಕಾಣಿಸ್ತಾ ಇದೆ. ಇವತ್ತಿನ ಪೂರ್ವಭಾವಿ ಸಭೆಗೆ ಎಲ್ಲ ಸಚಿವರು ಗೈರಾಗಿದ್ರು. ಪ್ರಮುಖವಾಗಿ KN ರಾಜಣ್ಣ, ಮಹದೇವಪ್ಪ, K ವೆಂಕಟೇಶ್, ಜಾರ್ಜ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು. ಇವರೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ರು. ಹೀಗಾಗಿ ಈಗ ಪಕ್ಷ ಟೇಕ್ ಓವರ್ ಮಾಡಿಕೊಂಡ ಕಾರಣಕ್ಕಾಗಿ ಎಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಪಕ್ಷದ ವತಿಯಿಂದ ಡಿಸೆಂಬರ್ 5ಕ್ಕೆ ಈ ಒಂದು ಸಮಾವೇಶ ಹಾಸನದಲ್ಲಿ ನಡೆಯಲಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಸಿದ್ದರಾಮಯ್ಯ ಅವರ ಸಮಾವೇಶವನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಎನ್ನುವಂತ ನಿಲುವನ್ನ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಶಾಸಕರು ವ್ಯಕ್ತಪಡಿಸಿದ್ರು, ಸಚಿವರು. ಆದ್ರೆ ಈಗ ಹಾಸನದಲ್ಲಿ ಇದೇ ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಿದ್ದರಾಮಯ್ಯ ಆಪ್ತ ಸಚಿವರ ಅಸಮಾಧಾನ ಸ್ಫೋಟಗೊಂಡಿದೆ. DK ಶಿವಕುಮಾರ್ ಕರೆದಿರುವಂತಹ ಸಭೆಗೆ ಸಮಾವೇಶದ ಆಯೋಜಕರೇ ಗೈರು ಹಾಜರಾಗಿದ್ದಾರೆ. ಸಚಿವರಾದ ರಾಜಣ್ಣ, ಮಹದೇವಪ್ಪ, ವೆಂಕಟೇಶ್ ಹಾಗೆ ಜಾರ್ಜ್ ಗೈರಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ಆಯೋಜಿಸಿದ್ದೇ ಈ ಸಚಿವರು. ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆಗೆ KPCC ಅಧ್ಯಕ್ಷ DK ಶಿವಕುಮಾರ್ ಕರೆದ ಸಭೆಗೆ ಗೈರಾಗಿರುವ ಕಾರಣದಲ್ಲಿ ಎಲ್ಲ ಒಂದ್ ಕಡೆ ಈ ಸಮಾವೇಶ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸ್ವಾಭಿಮಾನಿ ಸಮಾವೇಶ ಎನ್ನುವಂಥದ್ದು ಇವರ ಒಂದು ಕನಸು. ಆದರೆ ಕನಸಿಗೆ ಎಲ್ಲ ಒಂದ್ ಕಡೆ ಭಗ್ನ ಆಗತ್ತಾ? ಹಿಂದೆ ಕೂಡ ನೋಡಿದ್ವಿ ನಾವು, ಕಾಂಗ್ರೆಸ್ನ ಒಂದಿಷ್ಟು ನಾಯಕರೇ ಕೂಡ ಒಂದು ಪತ್ರವನ್ನ ಬರೆದಿದ್ರು ಹೈಕಮಾಂಡ್ಗೆ. ಆ ಪತ್ರ ಎಲ್ಲ ಒಂದ್ ಕಡೆ ವರ್ಕೌಟ್ ಆಗಿಲ್ಲ. ಸಿದ್ದರಾಮಯ್ಯವರು ಕೂಡ ಅಲ್ಲಿಗೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಮಜಾಯಿಸಿ ಕೊಟ್ಟರು. ಯಾಕೆ ಈ ಸಮಾವೇಶವನ್ನ ಮಾಡಬೇಕಾಗತ್ತೆ, ಈ ಸಮಾವೇಶದಿಂದ ಏನೆಲ್ಲ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಅಂತ ಹೇಳಿದ್ರು. ಆದರೆ ಎಲ್ಲ ಒಂದ್ ಕಡೆ ಮತ್ತೆ ಬ್ರೇಕ್ ಬೀಳ್ತಾ ಇದೆಯಾ ಅಂತ ಈ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಒಂದಲ್ಲ ಒಂದು ಕಂಟಕಗೆ ಸಮಾವೇಶಕ್ಕೆ ಒಂದು ಪತ್ರ ಬರೆದ್ರು, ಆ ಪತ್ರ ಕೂಡ ಎಲ್ಲ ಒಂದ್ ಕಡೆ ಫೇಲ್ ಆಯಿತು. ಈಗ ಮತ್ತೊಂದು ಕಂಟಕ. ಸದ್ಯ ಏನು ಸಮಾವೇಶ ಆಗುತ್ತಾ ಅಥವಾ ಆಗಲ್ವಾ?
ನಿಕೇಶ್, ಇಲ್ಲಿ ಸಮಾವೇಶ ಆಗುತ್ತೆ, ಆದರೆ ಸಮಾವೇಶದ ರೂಪುರೇಷೆಗಳು ಈ ಹಿಂದೆ ಏನು ಇತ್ತು ಅದು ಬದಲಾವಣೆ ಆಗಿದೆ. ಹಿಂದೆ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಂತ ಅಹಿಂದ ವರ್ಗದ ನಾಯಕರು ಮಾಡ್ತಾ ಇದ್ರು. ಅದಕ್ಕೆ ಒಂದಷ್ಟು ಸಚಿವರು ಬೆಂಬಲವಾಗಿ ನಿಂತ್ಕೊಂಡು ಈ ಒಂದು ಸಮಾವೇಶನ ಆಯೋಜನೆ ಮಾಡಿದ್ರು. ಯಾವಾಗ ಪತ್ರ ದೆಹಲಿ ಅಂಗಳಕ್ಕೆ ತಲುಪ್ತೋ ಇದು ಪಕ್ಷದಲ್ಲಿ ಒಂದಷ್ಟು ಒಡಕನ್ನು ಹುಟ್ಟಿಸುತ್ತೆ. ಸರ್ಕಾರ ಇದ್ದಾಗ ಕೂಡ ಇನ್ನೊಂದು ಸಮಾವೇಶನ ಪಕ್ಷ ಹೊರತಾಗಿ ಮಾಡೋದು ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಕಾರ್ಯಕರ್ತರು ಪತ್ರವನ್ನು ಬರೆದ್ರು. ಆ ನಂತರ ಇದು ಪತ್ರದ ರೂಪುರೇಷೆಗಳು ಈಗ ಬದಲಾಗಿರ್ತಕ್ಕಂಥ ಮತ್ತು ಸಮಾವೇಶವನ್ನು ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾವೇಶ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ನುಡಿಗಳಿಂದ ಕೇಳಬಹುದು. ಯಾಕಂದ್ರೆ ಆ ಪಕ್ಷ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದೆ. ಪಕ್ಷದ ಕಾರ್ಯತಂತ್ರ ಮತ್ತು ಪಕ್ಷದ ಸಂಘಟನೆ, ಪಕ್ಷ ಈಗಾಗಲೇ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಆಯೋಜನೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬಲವನ್ನ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹಿಂದ ವರ್ಗ ಆಯೋಜನೆ ಮಾಡಕ್ಕೆ ಹೊರಟಿದ್ದಂಥ ಸ್ವಾಭಿಮಾನಿ ಸಮಾವೇಶ ಏನಿದೆ ಆ ಸಮಾವೇಶ ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಪಕ್ಷದ ವೇದಿಕೆಯಲ್ಲಿ ಆಗಿರೋದ್ರಿಂದ ಪಕ್ಷದ ಸಮಾವೇಶ ಆಗುತ್ತೆ. ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ, DCM ಭಾಗಿಯಾಗ್ತಾರೆ, ಇನ್ನುಳಿದಂತೆ AICC ನಾಯಕರು ಭಾಗಿ ಆಗಬಹುದು. ಆದರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಯಾವ ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ರು ಸಮಾವೇಶ, ಅದು ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅಸಮಾಧಾನ ಆದಂತೆ ಕಾಣಿಸ್ತಾ ಇದೆ. ಇವತ್ತಿನ ಪೂರ್ವಭಾವಿ ಸಭೆಗೆ ಎಲ್ಲ ಸಚಿವರು ಗೈರಾಗಿದ್ರು. ಪ್ರಮುಖವಾಗಿ KN ರಾಜಣ್ಣ, ಮಹದೇವಪ್ಪ, K ವೆಂಕಟೇಶ್, ಜಾರ್ಜ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು. ಇವರೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ರು. ಹೀಗಾಗಿ ಈಗ ಪಕ್ಷ ಟೇಕ್ ಓವರ್ ಮಾಡಿಕೊಂಡ ಕಾರಣಕ್ಕಾಗಿ ಎಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಪಕ್ಷದ ವತಿಯಿಂದ ಡಿಸೆಂಬರ್ 5ಕ್ಕೆ ಈ ಒಂದು ಸಮಾವೇಶ ಹಾಸನದಲ್ಲಿ ನಡೆಯಲಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಸಿದ್ದರಾಮಯ್ಯ ಅವರ ಸಮಾವೇಶವನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಎನ್ನುವಂತ ನಿಲುವನ್ನ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಶಾಸಕರು ವ್ಯಕ್ತಪಡಿಸಿದ್ರು, ಸಚಿವರು. ಆದ್ರೆ ಈಗ ಹಾಸನದಲ್ಲಿ ಇದೇ ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಿದ್ದರಾಮಯ್ಯ ಆಪ್ತ ಸಚಿವರ ಅಸಮಾಧಾನ ಸ್ಫೋಟಗೊಂಡಿದೆ. ಡಿ.ಕೆ. ಶಿವಕುಮಾರ್ ಕರೆದಿರುವಂತಹ ಸಭೆಗೆ ಸಮಾವೇಶದ ಆಯೋಜಕರೇ ಗೈರು ಹಾಜರಾಗಿದ್ದಾರೆ. ಸಚಿವರಾದ ರಾಜಣ್ಣ, ಮಹದೇವಪ್ಪ, ವೆಂಕಟೇಶ್ ಹಾಗೆ ಜಾರ್ಜ್ ಗೈರಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ಆಯೋಜಿಸಿದ್ದೇ ಈ ಸಚಿವರು. ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕರೆದ ಸಭೆಗೆ ಗೈರಾಗಿರುವ ಕಾರಣದಲ್ಲಿ ಎಲ್ಲ ಒಂದ್ ಕಡೆ ಈ ಸಮಾವೇಶ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸ್ವಾಭಿಮಾನಿ ಸಮಾವೇಶ ಎನ್ನುವಂಥದ್ದು ಇವರ ಒಂದು ಕನಸು. ಆದರೆ ಕನಸಿಗೆ ಎಲ್ಲ ಒಂದ್ ಕಡೆ ಭಗ್ನ ಆಗತ್ತಾ? ಹಿಂದೆ ಕೂಡ ನೋಡಿದ್ವಿ ನಾವು, ಕಾಂಗ್ರೆಸ್ನ ಒಂದಿಷ್ಟು ನಾಯಕರೇ ಕೂಡ ಒಂದು ಪತ್ರವನ್ನ ಬರೆದಿದ್ರು ಹೈಕಮಾಂಡ್ಗೆ. ಆ ಪತ್ರ ಎಲ್ಲ ಒಂದ್ ಕಡೆ ವರ್ಕೌಟ್ ಆಗಿಲ್ಲ. ಸಿದ್ದರಾಮಯ್ಯವರು ಕೂಡ ಅಲ್ಲಿಗೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಮಜಾಯಿಸಿ ಕೊಟ್ಟರು. ಯಾಕೆ ಈ ಸಮಾವೇಶವನ್ನ ಮಾಡಬೇಕಾಗತ್ತೆ, ಈ ಸಮಾವೇಶದಿಂದ ಏನೆಲ್ಲ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಅಂತ ಹೇಳಿದ್ರು. ಆದರೆ ಎಲ್ಲ ಒಂದ್ ಕಡೆ ಮತ್ತೆ ಬ್ರೇಕ್ ಬೀಳ್ತಾ ಇದೆಯಾ ಅಂತ ಈ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಒಂದಲ್ಲ ಒಂದು ಕಂಟಕಗೆ ಸಮಾವೇಶಕ್ಕೆ ಒಂದು ಪತ್ರ ಬರೆದ್ರು, ಆ ಪತ್ರ ಕೂಡ ಎಲ್ಲ ಒಂದ್ ಕಡೆ ಫೇಲ್ ಆಯಿತು. ಈಗ ಮತ್ತೊಂದು ಕಂಟಕ. ಸದ್ಯ ಏನು ಸಮಾವೇಶ ಆಗುತ್ತಾ ಅಥವಾ ಆಗಲ್ವಾ? ನಿಕೇಶ್, ಇಲ್ಲಿ ಸಮಾವೇಶ ಆಗುತ್ತೆ, ಆದರೆ ಸಮಾವೇಶದ ರೂಪುರೇಷೆಗಳು ಈ ಹಿಂದೆ ಏನು ಇತ್ತು ಅದು ಬದಲಾವಣೆ ಆಗಿದೆ. ಹಿಂದೆ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಂತ ಅಹಿಂದ ವರ್ಗದ ನಾಯಕರು ಮಾಡ್ತಾ ಇದ್ರು. ಅದಕ್ಕೆ ಒಂದಷ್ಟು ಸಚಿವರು ಬೆಂಬಲವಾಗಿ ನಿಂತ್ಕೊಂಡು ಈ ಒಂದು ಸಮಾವೇಶನ ಆಯೋಜನೆ ಮಾಡಿದ್ರು. ಯಾವಾಗ ಪತ್ರ ದೆಹಲಿ ಅಂಗಳಕ್ಕೆ ತಲುಪ್ತೋ ಇದು ಪಕ್ಷದಲ್ಲಿ ಒಂದಷ್ಟು ಒಡಕನ್ನು ಹುಟ್ಟಿಸುತ್ತೆ. ಸರ್ಕಾರ ಇದ್ದಾಗ ಕೂಡ ಇನ್ನೊಂದು ಸಮಾವೇಶನ ಪಕ್ಷ ಹೊರತಾಗಿ ಮಾಡೋದು ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಕಾರ್ಯಕರ್ತರು ಪತ್ರವನ್ನು ಬರೆದ್ರು. ಆ ನಂತರ ಇದು ಪತ್ರದ ರೂಪುರೇಷೆಗಳು ಈಗ ಬದಲಾಗಿರ್ತಕ್ಕಂಥ ಮತ್ತು ಸಮಾವೇಶವನ್ನು ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾವೇಶ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ನುಡಿಗಳಿಂದ ಕೇಳಬಹುದು. ಯಾಕಂದ್ರೆ ಆ ಪಕ್ಷ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದೆ. ಪಕ್ಷದ ಕಾರ್ಯತಂತ್ರ ಮತ್ತು ಪಕ್ಷದ ಸಂಘಟನೆ, ಪಕ್ಷ ಈಗಾಗಲೇ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಆಯೋಜನೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬಲವನ್ನ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹಿಂದ ವರ್ಗ ಆಯೋಜನೆ ಮಾಡಕ್ಕೆ ಹೊರಟಿದ್ದಂಥ ಸ್ವಾಭಿಮಾನಿ ಸಮಾವೇಶ ಏನಿದೆ ಆ ಸಮಾವೇಶ ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಪಕ್ಷದ ವೇದಿಕೆಯಲ್ಲಿ ಆಗಿರೋದ್ರಿಂದ ಪಕ್ಷದ ಸಮಾವೇಶ ಆಗುತ್ತೆ. ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ, DCM ಭಾಗಿಯಾಗ್ತಾರೆ, ಇನ್ನುಳಿದಂತೆ AICC ನಾಯಕರು ಭಾಗಿ ಆಗಬಹುದು. ಆದರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಯಾವ ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ರು ಸಮಾವೇಶ, ಅದು ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅಸಮಾಧಾನ ಆದಂತೆ ಕಾಣಿಸ್ತಾ ಇದೆ. ಇವತ್ತಿನ ಪೂರ್ವಭಾವಿ ಸಭೆಗೆ ಎಲ್ಲ ಸಚಿವರು ಗೈರಾಗಿದ್ರು. ಪ್ರಮುಖವಾಗಿ KN ರಾಜಣ್ಣ, ಮಹದೇವಪ್ಪ, K ವೆಂಕಟೇಶ್, ಜಾರ್ಜ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಇವರೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ರು. ಹೀಗಾಗಿ ಈಗ ಪಕ್ಷ ಟೇಕ್ ಓವರ್ ಮಾಡಿಕೊಂಡ ಕಾರಣಕ್ಕಾಗಿ ಎಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಪಕ್ಷದ ವತಿಯಿಂದ ಡಿಸೆಂಬರ್ 5ಕ್ಕೆ ಈ ಒಂದು ಸಮಾವೇಶ ಹಾಸನದಲ್ಲಿ ನಡೆಯಲಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ.